SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನು ಮಾತಾಡೋದು ಫೋನ್ ಬರ್ಕೋಬೇಕು, ಅದು ಬರವಣಿಗೆ ಇರಬೇಕು. ಒಂದ್ಸಲಿಗೆ ನಾನು ಓದಿಲ್ಲ, ಎಫೆಕ್ಟು ಇವಾಗ ಓದಿರೋರು ಬರ್ಕೊಂಡು ಲೋಡ್ ಮಾಡಿಕೊಂಡು ಪೇಪರ್ ಹೋಗಿ ಹೇಳ್ಬೇಕು, ಪ್ರಚಾರ ಮಾಡಬೇಕು, ಯಾರು ಹೆಂಗೆ ಬಂದರು ಏನೇನಾದ್ರು ಅಂತ ಅಲ್ವಾ. ಗೆಲ್ಸೋದು ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ. ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗೆ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ. ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಜೈಲ್ ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ ಇರೋ ಸರ್ ಹೀರೋ. ಅವ್ರು ರಾಜ್ಕುಮಾರ್ ಮನೆ ಬಿಟ್ಟು ಈಗ ಬರ್ತಾ ಇರಲಿಲ್ಲ. ಏನಕ್ಕೆ ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡ್ಬೇಕು. ಆದ್ರೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟರ್ ನೋಡ್ಬೇಕಾನ ಅಂತ ಕಾಯೋರು. ಇವಾಗ ಬೀದಿಗೆ ಕುಣಿತಾರೆ ಹೀರೋಗಳು, ಬೀದಿಗೆ ಹೀರೋಯಿನ್ ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟರ್ ಬಂದು ಸಿನಿಮಾ? ಮಾನ ಮರ್ಯಾದೆ ಮಾಡೋರೆ ನಮ್ಮಂತ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋದ್ರೆ ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡ್ರಿ, ಹೋದ ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿವಿ ಹೋಗ್ಬಿಟ್ಕೊಂಡು ಮಾತಾಡ್ಕೊಂಡು ಕಿಸ್ಕಿಸಿ ಹೇಳ್ಕೊಂಡು ನಕ್ಕೊಂಡು ಅದು ಮಾಡ್ಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆದ್ರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಹಾಕಿ ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಂದ್ರೆ ದುಡ್ಡಲ್ವ 50 ಕೋಟಿ? ಎಷ್ಟು ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಗೊತ್ತಾ ಸಿನಿಮಾ ಮಾಡಿದ್ದೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರಿ ನೈಟ್ ಪಡಿಯರ್ ಚೇಂಜ್, ನೈಟ್ ಪಡಿಯರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್, ನೈಟ್ ಯಾವ್ದಾದ್ರು ಕಾಲದಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದೊಬ್ಬ ಪಡಿಯರು, ನಾಳೆ ಏನೋ ಸಿಕ್ಕ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿಯೋರು. ಇವನು ದುಡ್ಡು ತೆಗ್ತಾನೆ, ಡಿಸ್ಟ್ರಿಬ್ಯೂಟರ್ ಇವನು ದುಡ್ಡು ತೆಗ್ತಾನೆ. ನಾವು ಯಾರು ಕೇಳೋಣ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವು ಹೇಳಿ. ನನ್ನೇನು ತಪ್ಪಾದ್ರೆ ಸಾರ್ ನೀವು ತಪ್ಪಾಗ್ತಾ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟರ್ ಅಂತ, ಬೆಳಿಗ್ಗೆ 7 ಗಂಟೆಯಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್. ಇವನು ದುಡ್ಡು ತಗೊಂಡ ನ್ಯಾಯನ? ಯಾರು ಅಂತಾರೆ ಸಿನಿಮಾ ಅಂದರೆ? ನೀವೇ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಲ್ಲ ಸರ್. ಅವ್ನು ಏನು ಹೇಳ್ತಿದ್ದು? ದೊಡ್ಡ ಕಳ್ಳ ಸೊಳೆ ಮಗ, ನಾಯಿ ಸಾಕು, ನಾಯಿ ಕೊಡ್ತಾನೆ ದುಡ್ಡು ಹೇಳಕ್ ಹೋದ್ರೆ ಲೋಪ ಸೊಳೆ ಮಗ. ತಲೆ ಗೊತ್ತಿಲ್ಲ ನೀನು? ನೀನು ನಮ್ಮನ್ನು ಪೋತಾಗೆಲ್ಲ ನೀನು ನಮ್ಮನ್ನಕ್ಕೆ ಈ ಬಾಳೆ ಹಾಕಬೇಕು. ಯಾವ ಸೂಳೆ ಮಗ 25 ಲಕ್ಷ ಕೊಟ್ಟೆ ಅವನ ಅಪಾರ್ಟ್ಮೆಂಟ್ ಒಳಗೆ. ಸೂಳೆ ಮಗನಿಗೆ ಕಿಷ್ಟ ಪಿಕ್ಚರ್ ಮಾಡ ಅವನ ಮಣ್ಣು ತೆಂಗಿಸ್ಕೊಂಡು ಹೋದ್ರೆ ಓದಿಕೊಂಡು ಅವನೇ ಸೂಳೆ ಮಗ. ನಮ್ಮನ್ನು ಪೋತಾಗ ನಿನ್ನ ಅಪ್ಪನ ಕುಟುಂಬ ಪೋತಾಗಬೇಕು. ನೀನು ಚಿಕ್ಕ ತೆಗಿಬಾರ್ದು ಫೋನ್ ನೀನು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.